ಮಂಡ್ಯದಲ್ಲಿ ಲೋಕಸಮರ ಅಖಾಡ ರಂಗೇರಿದೆ. ಸೀಟು ಹಂಚಿಕೆಯ ಮುನ್ನವೇ ಬಿಜೆಪಿ ಜೆಡಿಎಸ್ಗೆ ಶಾಕ್ ಆಗಿದೆ. ಯಾಕಂದ್ರೆ ಬಿಜೆಪಿಯಿಂದ ಇಬ್ಬರು ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಕಮಲ ಬಾವುಟ ಹಾರಿಸಿದವರೇ ಈಗ ಬಿಜೆಪಿಯಿಂದ ದೂರ. ಮೈತ್ರಿ ಘೋಷಣೆಯಾದ ಬಳಿಕ ಬಿಜೆಪಿ ಜೆಡಿಎಸ್ನ ಮೈತ್ರಿ ಘೋಷಣೆಯಾದ ಬಳಿಕ ಪಕ್ಷದ ಚಟುವಟಿಕೆಯಿಂದಲೇ ಅಂತರವನ್ನ ಕಾಯ್ದುಕೊಂಡ್ರ ನಾರಾಯಣಗೌಡ ಮತ್ತು ಸಂಸದೆ ಸುಮಲತಾ. ಮಂಡ್ಯ ಜಿಲ್ಲೆಯ ಮೊದಲ ಬಿಜೆಪಿ ಶಾಸಕರು ನಾರಾಯಣಗೌಡ, ಇನ್ನು ಬಿಜೆಪಿ ಬೆಂಬಲಿತ ಸಂಸದೆ ಸುಮಲತಾ ಇಬ್ರು ಕೂಡ ಪಕ್ಷದಿಂದ ದೂರ ಸರಿದಿದ್ದಾರ. ಬಿಜೆಪಿಯ ಸಭೆ, ಗಣ್ಯರ ಭೇಟಿ ಇದೆಲ್ಲದಕ್ಕೂ ಕೂಡ ನಾರಾಯಣಗೌಡರು ಮತ್ತು ಸುಮಲತಾ ಗೈರಾಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಸ್ವಕ್ಷೇತ್ರಕ್ಕೆ ಬಂದರೂ ಕೂಡ ಅವರನ್ನ ಭೇಟಿಯಾಗಲಿಲ್ಲ ನಾರಾಯಣಗೌಡ. ಆಗೊಮ್ಮೆ ಈಗೊಮ್ಮೆ ಬಿಜೆಪಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ರು ಸುಮಲತಾ. ಆದರೆ ಈಗ ಯಾವುದೇ ಸಭೆಗೂ ಬಾರದೆ ಅಂತರ ಕಾಯ್ದುಕೊಂಡಿದ್ದಾರೆ ಸಂಸದೆ ಸುಮಲತಾ. ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಈ ನಾಯಕರುಗಳು ವಿರೋಧಿಸಿದ್ರು ಕೂಡ ಅದಕ್ಕೆ ವರಿಷ್ಠರು ಸೊಪ್ಪು ಹಾಕಿರಲಿಲ್ಲ. ಅಸಮಾಧಾನಿತ ನಾಯಕರ ಪರ ನಿಲ್ಲೋದಕ್ಕೆ ಜಿಲ್ಲಾ ನಾಯಕರುಗಳು ಕೂಡ ಹಿಂದೇಟು ಹಾಕಿದ್ದಾರೆ. ಹಾಗಾಗಿ ಈ ಇಬ್ಬರು ನಾಯಕರ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸುಮಲತಾ ಮತ್ತು ನಾರಾಯಣಗೌಡರ ನಡೆ ಕುತೂಹಲ ಮೂಡಿಸ್ತಾ ಇದೆ. ಸೀಟು ಹಂಚಿಕೆಯ ಮುನ್ನವೇ ಇದು ಬಿಜೆಪಿ ಜೆಡಿಎಸ್ಗೆ ಶಾಕ್ ಕೊಡ್ತಾ ಇದೆಯಾ? ಮಂಡ್ಯದಲ್ಲಿ ಕಮಲ ಬಾವುಟವನ್ನ ಹಾರಿಸಿದವರೇ ಈಗ ಬಿಜೆಪಿಯಿಂದ ದೂರ ಉಳಿತಾ ಇರುವಂತದ್ದು, ಪಕ್ಷದ ಚಟುವಟಿಕೆಯಿಂದ ಅಂತರ ಕಾಯ್ದುಕೊಂಡಿರುವಂತದ್ದು ಬಿಜೆಪಿಗೆ ಶಾಕ್ ಕೊಡ್ತಾ ಇದೆಯಾ? ಒಬ್ರು ಬಿಜೆಪಿ ಬೆಂಬಲಿತ ಸಂಸದೆ, ಮತ್ತೊಬ್ರು ಮಂಡ್ಯ ಜಿಲ್ಲೆಯ ಮೊದಲ ಬಿಜೆಪಿ ಶಾಸಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.